ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ ಕಿಚನ್. ಇವತ್ತಿನ ರೆಸಿಪಿಯಲ್ಲಿ ನಾನು ಗರಿಯಾದಂತಹ ರಾಗಿ ಚಕ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಕ್ಯಾಲ್ಶಿಯಂ, ಐರನ್ ಮತ್ತು ಫೈಬರ್ ರಿಚ್ ಇರೋದ್ರಿಂದ ಮಕ್ಕಳ ಸ್ನ್ಯಾಕ್ಸ್ಗೆ ಮತ್ತು ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನ್ನಿಸ್ದಾಗ ಒಂದು ಹೆಲ್ದಿ ಆಪ್ಷನ್ ಆಗಿರುತ್ತೆ. ಇದನ್ನು ಗರಿಯಾಗಿ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಏನು ಬಳಸ್ತೇನೆ ನಾನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಏಕದಳ ಧಾನ್ಯದಲ್ಲಿ 100% ರಾಗಿನೇ ಬಳಸ್ಕೊಂಡು ಚಕ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಕ್ರಿಸ್ಪಿಯಾಗಿ ಹೇಗೆ ಮಾಡೋದು ಮತ್ತು ಹೇಗಿರುತ್ತೆ ಟೇಸ್ಟು ಅನ್ನೋದನ್ನು ನಾನು ಕೊನೆಯಲ್ಲಿ ಹೇಳ್ತೀನಿ. ಬನ್ನಿ, ಇನ್ನು ತಡ ಮಾಡದೆ ಈ ರೆಸಿಪಿನ ಶುರು ಮಾಡೋಣ. ಚಕ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಇವಾಗ ಅದಕ್ಕೆ 2 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಇದನ್ನು ಹುರಿದಿಲ್ಲ, ಏನಿಲ್ಲ. ನಾವು ನಾರ್ಮಲ್ ಮುದ್ದೆ ಮಾಡ್ತೀವಲ್ಲ, ಅದೇ ರಾಗಿ ಹಿಟ್ಟನ್ನು 2 ಕಪ್ಪಷ್ಟು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಅರೋಮಾ ಚೆನ್ನಾಗಿ ಬರಬೇಕು ಅಂದರೆ ನೀವು ಹುರಿದು ಕೂಡ ಹಾಕೋಬೋದು. ಒಂದು ಅರ್ಧ ಕಪ್ಪಷ್ಟು ಹುರಿಗಡಲೆ ಪುಡಿ ಅಂದರೆ ಕಡಲೆ ಪುಡಿನ ಹಾಕೋತಾ ಇದ್ದೀನಿ. ಇದು ಹಾಕೋದ್ರಿಂದ ಒಳ್ಳೆ ಬೈಂಡಿಂಗ್ ಬರುತ್ತೆ. ಒಂದು 3 ಚಮಚ ಆಗೋಷ್ಟು ಎಳ್ಳನ್ನ ಹಾಕೋತಾ ಇದ್ದೀನಿ. ನಾನು ಸ್ವಲ್ಪ ಬಿಳಿ ಎಳ್ಳನ್ನ ಹಾಕೋತಾ ಇದ್ದೀನಿ. ಅಂದರೆ ರಾಗಿ ಚಕ್ಲಿಲಿ ಬಿಳಿ ಎಳ್ಳು ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ. ನೀವು ಕಪ್ಪು ಎಳ್ಳು ಕೂಡ ಉಪಯೋಗಿಸ್ಬೋದು. 1 ಚಮಚ ಆಗುವಷ್ಟು ಉಪ್ಪು ಮತ್ತು 1 ಚಮಚ ಆಗುವಷ್ಟು ಮೆಣಸಿನ ಪುಡಿನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಖಾರದ ಪುಡಿನ ಯೂಸ್ ಮಾಡ್ತಾ ಇಲ್ಲ. ನಿಮ್ಗೆ ಬೇಕಾದರೆ ನೀವು ಖಾರದ ಪುಡಿನ ಯೂಸ್ ಮಾಡ್ಬೋದು. ಅದರಿಂದಾಗಿ ನಾನು ಮೆಣಸಿನ ಪುಡಿನೇ ಜಾಸ್ತಿ ಯೂಸ್ ಮಾಡಿದ್ದೀನಿ. ನಾನು ಒಂದು ಸ್ವಲ್ಪ ಓಂಕಾಳನ್ನು ಹಾಕೋತಾ ಇದ್ದೀನಿ, ಡೈಜೆಷನ್ ಚೆನ್ನಾಗಾಗುತ್ತೆ ಅಂತ ಹೇಳಿ. 3 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ನಾನು ತುಪ್ಪ ಏನು ಕರಗಿಸಿ ಹಾಕೋತಾ ಇಲ್ಲ, ಹಾಗೆಯೇ ಹಾಕೋತಾ ಇದ್ದೀನಿ. ನೀವು ಆಯಿಲ್ ಕೂಡ ಯೂಸ್ ಮಾಡ್ಬೋದು, ಬೇಕಾದರೆ ಬೆಣ್ಣೆ ಕೂಡ ಯೂಸ್ ಮಾಡ್ಬೋದು. 1 ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡು ಇದನ್ನು ಈ ಥರ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಯಾವ ಥರ ಮಿಕ್ಸ್ ಮಾಡ್ಕೋಬೇಕಂದ್ರೆ ರಾಗಿದು ಎಲ್ಲ ಪುಡಿಗೆ, ರಾಗಿ ಪೌಡ್ರಿಗೆ ಎಲ್ಲದಕ್ಕೂ ನೀಟಾಗಿ ಆಗಬೇಕು. ರಾಗಿ ಹಿಟ್ಟು ಪ್ರತಿಯೊಂದಕ್ಕೂ ಅಣಕಣಕ್ಕೂ ಅದು ತುಪ್ಪ ಏನಿರುತ್ತೆ ಅದೆಲ್ಲ ಮಿಕ್ಸ್ ಆಗಬೇಕು. ಈ ಥರ ಉಂಡೆ ಕಟ್ಲಿಕ್ಕೆ ಬರಬೇಕು. ಈ ಥರ ಉಂಡೆ ಥರ ಆಗ್ತಾ ಇಲ್ಲ, ಬರೀ ಪುಡಿ ಥರನೇ ಇದೆ ಅಂತ ಅಂದರೆ ಚಕ್ಲಿ ಗಟ್ಟಿ ಆಗುತ್ತೆ. ನೀವು ಆಯಿಲು, ತುಪ್ಪ ಏನಾದರೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಎಣ್ಣೆಯಲ್ಲಿ ಚಕ್ಲಿ ಬಿಟ್ಕೊಬಿಡುತ್ತೆ, ಒಡೆದೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಾಗಲ್ಲ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ಬಿಸಿನೀರನ್ನ ತೊಗೊಂಡಿದ್ದೀನಿ. 2 ಕಪ್ ರಾಗಿ ಹಿಟ್ಟಿಗೆ 2 ಕಪ್ ಬಿಸಿನೀರೇ ಬೇಕಾಗುತ್ತೆ. ನೀವು ನೋಡಿ ಆ್ಯಡ್ ಮಾಡ್ಕೊಳ್ಳಿ. ತಣ್ಣೀರು ಮಾತ್ರ ಹಾಕೋಬೇಡಿ, ಬಿಸಿನೀರು ಹಾಕ್ಕೊಂಡೇ ಕಲಿಸ್ಕೋಬೇಕಾಗತ್ತೆ. ಇದನ್ನು ಒಂದು ಮುದ್ದೆ ಮಾಡ್ತಾರಲ್ವ, ಚಕ್ಲಿ ಹಿಟ್ಟಿನ ಮುದ್ದೆ, ಆ ಥರ ಹದಕ್ಕೆ ಕಲಿಸ್ಕೋಬೇಕಾಗತ್ತೆ. ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತ ಕಲಿಸ್ಕೋಬೇಕಾಗತ್ತೆ. ನೋಡಿ, ಇದನ್ನು ಕಲಿಸ್ಕೊಂಡಾದಮೇಲೆ ನೀಟಾಗಿ ನಾದ್ಕೋಬೇಕು. ನಾದ್ಕೊಂಡ್ರೆ ಮಾತ್ರ ನಾವು ಎಷ್ಟು ಚೆನ್ನಾಗಿ ನಾದ್ಕೋತೀವಿ ಅಷ್ಟು ಚೆನ್ನಾಗಿ ಚಕ್ಲಿ ಬರುತ್ತೆ. ಚಕ್ಲಿ ಒತ್ತುವಾಗ ಕಟ್ಟಾಗಲ್ಲ. ನೀವು ಚೆನ್ನಾಗಿ ನಾದದೇನೆ ಹಾಗೆ ಹಾಕಿಬಿಟ್ರೆ ಚಕ್ಲಿ ಎಲ್ಲ ಕಟ್ಟಾಗುತ್ತೆ, ನೀಟಾಗಿ ರೌಂಡ್ ಶೇಪ್ ಮಾಡಲಿಕ್ಕೆ ಬರಲ್ಲ. ನೋಡಿ, ನಾನು ಈ ಥರ ಸಿಲಿಂಡ್ರಿಕಲ್ ಶೇಪಲ್ಲಿ ಮಾಡ್ಕೋತಾ ಇದ್ದೀನಿ. ಚಕ್ಲಿ ಮೋಲ್ಡ್ಗೆ ನಾನು ಸ್ವಲ್ಪ ಎಣ್ಣೆನ ಸವರ್ಕೊಂಡು ಈ ಥರ ನೀಟಾಗಿ ಹಚ್ಕೋತಾ ಇದ್ದೀನಿ. ಈ ಥರ ಹಚ್ಕೊಳ್ಳೋದ್ರಿಂದ ಈ ಚಕ್ಲಿ ಹಿಟ್ಟು ಮೋಲ್ಡ್ಗೆ ಅಂಟ್ಕೊಳ್ಳಲ್ಲ, ನೀಟಾಗಿ ಬರುತ್ತೆ. ತೊಳೆಯೋದು ಕೂಡ ಈಸಿ ಆಗುತ್ತೆ. ಈ ಥರ ಎಣ್ಣೆ ಸರ್ಕೊಂಡಿದ್ದಾದಮೇಲೆ ಆಗಲೇ ಮಾಡಿಟ್ಕೊಂಡಿವಲ್ಲ ಸಿಲಿಂಡ್ರಿಕಲ್ ಶೇಪ್ ಚಕ್ಲಿ ಹಿಟ್ಟು, ಅದನ್ನು ಇದ್ರೊಳಗಡೆ ಹಾಕೋತಾ ಇದ್ದೀನಿ. ಈ ಥರ ಹಾಕೋಬಿಟ್ಟು ನೀಟಾಗಿ ಥ್ರೆಡ್ನ ಹಾಕೋತಾ ಇದ್ದೀನಿ. ನಾನು ಇವಾಗ ಚಕ್ಲಿನ ನೀಟಾಗಿ ಒತ್ಕೋತಾ ಇದ್ದೀನಿ. ನಾನಿಲ್ಲಿ ಕವರ್ ಮೇಲೆ ಒತ್ಕೋತಾ ಇದ್ದೀನಿ. ನಮ್ಮನೇಲಿ ಗೋಧಿ ಹಿಟ್ಟಿನ ಕವರ್ ಇತ್ತು, ಅದನ್ನು ಯೂಸ್ ಮಾಡ್ಕೋತಿದ್ದೀನಿ. ನೀವು ಬಾಳೆದೆಲೆ, ಬಟ್ಟೆ ಯಾವ್ದ್ಮೇಲಾದರೂ ಒತ್ಕೋಬೋದು, ಪ್ಲೇಟ್ ಮೇಲೆ ಕೂಡ ಒತ್ಕೋಬಹುದು. ಬಟ್ ಈ ಥರ ಪೇಪರು, ಬಟ್ಟೆ ಮೇಲೆ ಒತ್ಕೊಳ್ಳೋದ್ರಿಂದಾಗಿ ನೀಟಾಗಿ ತೊಗೋಬೋದು ಅಂತ ಹೇಳಿ ಈ ಥರ ಒತ್ಕೊಂಡಿದ್ದಾದಮೇಲೆ ಸೈಡಲ್ಲಿ ಈ ಥರ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಅದರಿಂದ ಚಕ್ಲಿ ಎಣ್ಣೆಗೆ ಹಾಕಿದಾಗ ಬಿಟ್ಕೊಳ್ಳಲ್ಲ. ಈ ಥರ ನಾನು ಎಲ್ಲ ಚಕ್ಲಿನೂ ಒತ್ಕೋತಾ ಇದ್ದೀನಿ. ನಿಮ್ಗೆ ಯಾವ ಥರ ಬರುತ್ತೆ ಆ ಥರ ಒತ್ಕೊಳ್ಳಿ. ನಾನು ಸ್ವಲ್ಪ ಗರಿನ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ. ನಾನು 4-5 ಸುತ್ತು ಮಾಡ್ಕೋತಾ ಇದ್ದೀನಿ, ನೀಟಾಗಿ ಕಾಣಲಿ ಅಂತ ಹೇಳಿ. ನಿಮಗೆ ಅಗಲ ಬೇಕು ಅಂತ ಅಂದರೆ 2-3 ಸುತ್ತು ಆ ಥರನೇ ಮಾಡ್ಕೋಬೋದು. ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಾ, ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಮಾಡ್ಕೋಬೋದು. ನಾನು ಸ್ವಲ್ಪ ದೊಡ್ಡ ಚಕ್ಲಿನ ಮಾಡ್ಕೋತಾ ಇದ್ದೀನಿ. ಈ ಥರ ಎಲ್ಲ ಒತ್ಕೊಂಡಿದ್ದಾದಮೇಲೆ ನೋಡಿ, ಈ ಥರ ನೀಟಾಗಿ ಎತ್ಕೋಬೋದು. ಇದರಿಂದ ಚಕ್ಲಿ ಏನು ಕಟ್ಟಾಗದಿರೋ ಥರ ಈ ಥರ ಕೈಗೆ ನೀಟಾಗಿ ಬರುತ್ತೆ. ನೀವು ಪ್ಲೇಟ್ ಮೇಲೆಲ್ಲ ಹಾಕ್ಕೊಂಡ್ರೆ ಅಷ್ಟು ನೀಟಾಗಿ ಎತ್ಕೊಳ್ಳೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಕವರು ಮತ್ತು ಬಟ್ಟೆ ಮೇಲೆ ಹಾಕ್ಕೊಂಡ್ರೆ ಈ ಥರ ಸೈಡಿಂದ ಎತ್ಕೋಬೋದು, ಈಸಿಯಾಗಿ ಎತ್ಕೋಬೋದು. ಇವಾಗ ಎಣ್ಣೆ ನೀಟಾಗಿ ಕಾಯ್ದಿದೆ, ಸ್ವಲ್ಪ ಹಾಕಿ ಟೆಸ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಬೇಗ ಬಂದರೆ ಚೆನ್ನಾಗಿ ಎಣ್ಣೆ ಕಾಯ್ದಿದೆ ಅಂತ. ಇವಾಗ ಒಂದೊಂದೇ ಚಕ್ಲಿಗಳನ್ನ ನಾನು ಮಾಡಿಟ್ಕೊಂಡಿದ್ದೇನೆ, ಅದನ್ನು ಹಾಕೋತಾ ಇದ್ದೀನಿ. ಚಕ್ಲಿ ಮಾಡೋದಕ್ಕೆ ಎಣ್ಣೆ ಒಂದು ಮೀಡಿಯಮಾಗಿ ಕಾಯ್ದಿರಬೇಕು, ಹದವಾಗಿ ಕಾಯ್ದಿರಬೇಕು. ತುಂಬ ಜಾಸ್ತಿ ಕಾಯ್ದಿದ್ರೆ, ಹೊಗೆ ಬರೋ ಥರ ಕಾಯ್ದಿದ್ರೆ ಚಕ್ಲಿ ಹೊರಗಡೆಯಿಂದ ಕಪ್ಪಗಾಗುತ್ತೆ, ಒಳಗಡೆಯಿಂದ ಕ್ರಿಸ್ಪಿಯಾಗಿ ಚೆನ್ನಾಗಾಗಲ್ಲ. ಇನ್ನು ಎಣ್ಣೆ ಕಾಯ್ದೇ ಇಲ್ಲ ಅಂತ ಅಂದರೆ ಚಕ್ಲಿ ಎಣ್ಣೆಗೆ ಹಾಕಿದಾಗ ಬಿಟ್ಕೊಬಿಡುತ್ತೆ, ಫುಲ್ಲು ಸಾಫ್ಟಾಗಿಬಿಡುತ್ತೆ, ಮುದ್ದೆ ಥರ ಆಗಿಬಿಡುತ್ತೆ. ಅದು ಬೇಯೋದೇ ಇಲ್ಲ, ಪುಡಿ ಆಗಿಬಿಡುತ್ತೆ. ರಾಗಿ ಚಕ್ಲಿ ಅಕ್ಕಿ ಚಕ್ಲಿಗಿಂತ ಬೇಯೋದು ಸ್ವಲ್ಪ ನಿಧಾನ.
ಅಕ್ಕಿ ಚಕ್ಲಿ ಆದರೆ ನಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಅದು ಬ್ರೌನ್ ಕಲರ್ ಆದಾಗ ಅದು ಆಗಿದೆ ಅಂತ ಹೇಳಿ. ರಾಗಿ ಚಕ್ಲಿ ಆಗಿರೋದ್ರಿಂದ ಅದು ಕಪ್ಪಗೆ ಇರುತ್ತೆ, ಅಷ್ಟು ಈಸಿಯಾಗಿ ಫೈಂಡ್ ಔಟ್ ಆಗೋಲ್ಲ ಅದು ಬೆಂದಿದೆಯೋ ಇಲ್ವೋ ಅಂತ ಹೇಳಿ. ಆವಾಗ ಮಾತ್ರ ಫುಲ್ ನೊರೆ ಕಡಿಮೆ ಆದಮೇಲೆ ಚಕ್ಲಿನ ತೊಗೊಳ್ಳಿ, ಇಲ್ಲಾಂದರೆ ಒಳಗಡೆ ಮುದ್ದೆ ಮುದ್ದೆ ಥರ ಇರುತ್ತೆ, ಕ್ರಿಸ್ಪಿಯಾಗಿ ಆಗಿರಲ್ಲ, ಚೆನ್ನಾಗಿ ಬರಲ್ಲ ಟೇಸ್ಟು. ಫುಲ್ ನೊರೆ ಎಲ್ಲ ಕಡಿಮೆ ಆಗಬೇಕು ಆವಾಗ ಮಾತ್ರ ತೊಗೊಳ್ಳಿ, ಇಲ್ಲ ಅಂತಂದರೆ ಒಳಗಡೆ ಸಾಫ್ಟಾಗಿ ಇರುತ್ತೆ, ಮುದ್ದೆ ಮುದ್ದೆ ಥರ ಇರುತ್ತೆ, ಫುಲ್ ಕ್ರಿಸ್ಪಿಯಾಗಿ ಬರಲ್ಲ ಒಳಗಡೆ ಎಲ್ಲ. ನೋಡಬೇಕು ನೀವು, ಸ್ವಲ್ಪ ವೆಯ್ಟ್ ಮಾಡಿ, ಫುಲ್ ನೊರೆ ಎಲ್ಲ ಕಡಿಮೆ ಆಗುತ್ತಲ್ವ, ಕಡಿಮೆ ಆದಮೇಲೆ ಚಕ್ಲಿನ ತೊಗೋಬೇಕಾಗತ್ತೆ. ನೋಡಿ ಇವಾಗ ನೊರೆ ಎಲ್ಲ ಕಡಿಮೆ ಆಗಿದೆ, ನೊರೆ ಬರೋದು. ಇವಾಗ ಅದನ್ನು ಮಡ್ಚಿ ಹಾಕೋತಾ ಇದ್ದೀನಿ. ಅದೊಂದು ಸ್ವಲ್ಪ ಚೆನ್ನಾಗಿ ಬೇಯೋವರೆಗೂ ನೀವು ಅದನ್ನು ಟಚ್ ಮಾಡಿಬಿಡಿ. ಸ್ವಲ್ಪ ಬೆಂದಿದ್ದಾದಮೇಲೆ ಈ ಥರ ತಿರುಗಿ ಹಾಕ್ಕೊಂಡು ಫುಲ್ ನೊರೆ ಕಡಿಮೆ ಆದಮೇಲೆ ಅದು ಚೆನ್ನಾಗಿ ಬೆಂದಿದೆ ಅಂತ, ಫುಲ್ ನೊರೆ ಎಲ್ಲ ಕಡಿಮೆ ಆದಮೇಲೆ ಅದನ್ನು ನಾನು ಸಪ್ರೇಟ್ ತೆಗೆದಿಟ್ಕೋತಾ ಇದ್ದೀನಿ. ನಾನು ಉಳಿದಿರೋ ಚಕ್ಲಿಗಳನ್ನ ಕೂಡ ಹಾಕೋತಾ ಇದ್ದೀನಿ. ನಿಮಗೆ ಕೈಯಲ್ಲಿ ಹಾಕೋಕ್ಕೆ ಎಣ್ಣೆ ಹಾರುತ್ತೆ, ಬಿಸಿ ಇರುತ್ತೆ ಅಂತ ಭಯ ಇರೋರು ಈ ಥರ ಮಡ್ಚಕೈಯಿಂದ ಕೂಡ ಹಾಕೋಬೋದು. ನೋಡಿ ಮಡ್ಚಕೈಯಿಂದ ಈಸಿಯಾಗಿ ತೆಗೆದ್ಬಿಟ್ಟು ಈ ಥರ ಹಾಕೋಬೋದು, ಕೈಗೆ ಎಣ್ಣೆ ಎಲ್ಲ ತಾಗಲ್ಲ. ಪ್ಲೇಟ್ ಮೇಲಿಂದ ಕೂಡ ಈಸಿಯಾಗಿ ಮಡ್ಚಕೈಲಿ ಎತ್ಕೊಂಡು ನೀವು ನೀಟಾಗಿ ಹಾಕೋಬೋದು. ಎರಡನೇ ಸರಿ ಇದು ಕೂಡ ಈ ಥರ ನೀಟಾಗಿ ನೊರೆ ಎಲ್ಲ ಕಡಿಮೆ ಆಗಿದೆ. ನೋಡಿ ಇವಾಗ ಇದನ್ನು ಸಪ್ರೇಟ್ ಮಾಡಿ ಎತ್ಕೋತಾ ಇದ್ದೀನಿ. ಮಕ್ಕಳು ಸ್ನ್ಯಾಕ್ಸ್ ಬೇಕು ಅಂತ ಅಂದಾಗ ಈ ಹೆಲ್ದಿ ರಾಗಿ ಚಕ್ಲಿನ ನೀವು ಮಾಡಿಕೊಡ್ಬೋದು. ಅನಿಮಿಯಾ ಇರೋ ಮಕ್ಕಳಿಗೆ ಮಾಡಿಕೊಟ್ರೆ ಬ್ಲಡ್ ಜಾಸ್ತಿ ಆಗುತ್ತೆ ಮಕ್ಕಳಲ್ಲಿ. ನೋಡಿ ಚಕ್ಲಿ ಗರಿಯಾಗಿ ಬಂದಿದೆ, ನೋಡ್ತಾ ಇರ್ಬೋದು ನೀವು. ಕ್ರಿಸ್ಪಿಯಾಗಿ ಬಂದಿತ್ತು, ಬಟ್ ಚಕ್ಲಿ ಸ್ವಲ್ಪ ಕಹಿ ಅಂತ ನನಗನ್ನಿಸ್ತು. ಬಟ್ ರಾಗಿ ಚಕ್ಲಿನೇ ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ, ಅದ್ರ ಫ್ಲೇವರಲ್ಲೆಲ್ಲ ಗೊತ್ತಾಗುತ್ತೆ. ಹೆಲ್ದಿಯಾಗಿ ಚಕ್ಲಿ ತಿನ್ನಬೇಕು ಅಂತಂದರೆ ಈ ಚಕ್ಲಿನ ನೀವು ಒಂದ್ಸಲ ಟ್ರೈ ಮಾಡಲೇಬೇಕು. ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಥನ್ ಕಿಚನ್ಗೆ. ಥ್ಯಾಂಕ್ ಯು. ಹ್ಯಾಪಿ ಕುಕ್ಕಿಂಗ್.